ನಾಡಿಗೆ ಒಳ್ಳೆ ಸೇವೆ ಮಾಡಿ ಆ ದೀಪಾವಳಿಯ ಶುಭ ಆಶೀರ್ವಾದ ಆಯ್ತಮ್ಮ. ಸರ್ ಅಲ್ಲಿ ಈಶ್ವರಪ್ಪರ ಬಂದಿಲ್ಲ ಅಲ್ವಾ ಸರ್ ಪ್ರೆಸ್ ಮೀಟ್ ಹತ್ರ? ಈಶ್ವರಪ್ಪ ಬಂದವ್ರೆ. ಹ್ಞೂ ಸರ್ ಅಲ್ಲೇ ಬಂದ. ಹೊರಗಡೆ ನಿಮ್ಗೆ ಗೋಪುರ ಕಾಣಿಸ್ತಿದೆ ಅಲ್ಲಿ. ತಾಯಿ ಹಾಸನಾಂಬೆ ದರ್ಶನವನ್ನು ಮಾಡಿ ಹರಿಹರಪುರದ ಗುರುಗಳು ಕೂಡ ಇದ್ದರು. ದೇವರಲ್ಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ದರ್ಶನವನ್ನು ನಮ್ಮ ಕುಟುಂಬ ಸಮೇತ ಬಂದು ಪಡೆದಿದ್ದೇನೆ. ಸಿದ್ದೇಶ್ವರ ಸ್ವಾಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ದರ್ಶನವನ್ನು ಕೂಡ ಪಡೆದು ಅವರ ಆಶೀರ್ವಾದದಿಂದ ಎಲ್ಲ ಜನತೆಗೂ ಕೂಡ ಒಂದು ಸುಖ, ಸಂತೋಷ, ಆರೋಗ್ಯ ಎಲ್ಲರೂ ಕೂಡ ಸಿಗುವಂತಾಗಬೇಕು. ಇವತ್ತೇನು ಹಾಸನ ಜಿಲ್ಲೆಯಲ್ಲಿ ಕೃಷ್ಣಬೈರೇಗೌಡರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಒಡಗೂಡಿ ಈ ಹಾಸನಾಂಬೆ ದರ್ಶನಕ್ಕೆ ಏನು ಮಹಾಪೂರ ಹರಿದು ಬರ್ತಾ ಇದೆ ಜನಸಾಗರ, ಇಂಥ ಒಂದು ಸಂದರ್ಭದಲ್ಲೂ ಕೂಡ ಭಾಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಪ್ರತಿಯೊಬ್ಬರೂ ಕೂಡ ದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ಉಸ್ತುವಾರಿ ಸಚಿವರಿಗೆ ನಮ್ಮ ಎಲ್ಲ ಶಾಸಕರು ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಬಾಲಕೃಷ್ಣ ಅವರು ನಮ್ಮ ಗೆಳೆಯರು ಈಗಾಗಲೇ ಎಲ್ಲ ವಿಚಾರಗಳನ್ನು ಕೂಡ ಮಾತಾಡಿದ್ದಾರೆ. ಇವತ್ತೇನು ನಮ್ಮ ನರಕ ಚತುರ್ದಶಿ, ಇವತ್ತು ದೀಪಾವಳಿ, ಬಲಿಪಾಡ್ಯಮಿ, ಒಂದು ಪುಣ್ಯದ ದಿವಸ. ಕತ್ತಲೆ ಎಂಬ ಅಜ್ಞಾನ ಎಲ್ರಿಗೂ ಕೂಡ ದೂರಾಗಿ ಬೆಳಕೆಂಬ ಸುಜ್ಞಾನ ಎಲ್ಲರ ಮನದಲ್ಲೂ ಕೂಡ ಬೆಳಗಬೇಕು. ಯಾವುದೇ ದ್ವೇಷ, ಅಸೂಯೆಗಳು ತುಂಬಿಕೊಂಡಿರ್ತಕ್ಕಂಥದ್ದೆಲ್ಲ ದೂರ ಮಾಡಿ ಸರ್ವರಿಗೂ ಕೂಡ ಎಲ್ಲರನ್ನೂ ಕೂಡ ಪ್ರೀತಿ ಕೊಡ್ತಕ್ಕಂಥ ಮನಸ್ಥಿತಿಯನ್ನು ಎಲ್ಲರೂ ಕೂಡ ಕೊಟ್ಟು ನಾವೆಲ್ಲರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಎಲ್ಲರೂ ಬಹಳಷ್ಟು ಜನರು ಬರ್ತಾ ಇದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ಪ್ರತಿ ವರ್ಷ ಜನಸಂಖ್ಯೆ ಭಾಳಷ್ಟು ಜಾಸ್ತಿ ಬರ್ತಾ ಇದ್ದಾರೆ. ಆದರೂ ಕೂಡ ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥದ್ದಕ್ಕೆ ಎಲ್ಲ ಭಕ್ತ ಸಮೂಹಕ್ಕೂ ಕೂಡ ತಾಯಿ ದರ್ಶನ ಸಿಗ್ತಾ ಇದೆ. ಅದರಿಂದ ನಮ್ಮ ನಾಡಿಗೆ ಮಳೆ, ಬೆಳೆ, ಸೌಖ್ಯ, ಸಮೃದ್ಧಿ ಕೊಡಲಿ, ಸುಖ, ಸಂತೋಷ, ನೆಮ್ಮದಿ ನಮ್ಮ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ ಎಲ್ಲರೂ ಕೂಡ ಆರೋಗ್ಯವನ್ನು ಕೂಡ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.